ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜನಾ ಟ್ರೇಡರ್ಸ್ ಮಂಜುನಾಥ್ ಮಾಡೋ ನಮಸ್ಕಾರಗಳು. ರೈತ ಬಾಂಧವರೇ, ಈಗ ಏನಾಗ್ತದೆ ಅಂತ ಅಂದರೆ ಫೆಬ್ರವರಿ ಕಳೀತು, ಫೆಬ್ರವರಿ ಬಂತು, ಜನವರಿ ಕಳೀತೈತೆ, ಅಂದರೆ ಚಳಿಗಾಲ ಅವಧಿ ಮುಗಿತೈತೆ. ಅವಾಗ ಏನಾಗ್ತದೆ ಅಂತ ಅಂದರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಕ್ಯಂತ ಹೋಗತ್ತೆ. ಇನ್ನು ಮುಂದೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಜನವರಿ ಎಂಡಲ್ಲಿ ಪ್ರತಿಯೊಬ್ಬ ಅಡಿಕೆ ರೈತರು ಏನಿದ್ದೀರಿ ಎಲ್ಲರೂ ಒಂದು ಶಿಲೀಂಧ್ರನಾಶಕ, ಕೀಟನಾಶಕ, ಸ್ಪ್ರೆಡ್ಡರ್ ಆಕ್ಟಿವೇಟರ್ ಗಮ್ ಇವುಗಳನ್ನು ಕಂಪಲ್ಸರಿ ಸಿಂಪಡಣೆ ಮಾಡಲೇಬೇಕು. ಯಾವುದ್ರ ಮೇಲೆ ಅಂತ ಅಂದರೆ ಹಿಂಗಾರ ಕಪ್ಪಾಗ್ತಾ ಇರ್ತದೆ. ಯಾಕೆ ಕಪ್ಪಾಗುತ್ತೆ ಅಂತ ಅಂದರೆ ಉಷ್ಣಾಂಶ ರಾತ್ರಿ ಏನಾಗ್ತದೆ, ಕೋಲ್ಡ್ ಆಗಿರೋದ್ರಿಂದ ಕಡಿಮೆ ಉಷ್ಣಾಂಶ ಇರ್ತದೆ. ನೆಕ್ಸ್ಟ್ ಒಂದು 18 ಹಿಂಗಿರ್ತದೆ ರಾತ್ರಿ ಎಲ್ಲ. ಅದೇ ನಾವು ಇಡೀ ಡೇ ನೋಡಿದರೆ ಇವತ್ತು ಎಷ್ಟಾಗ್ತದೆ, 30 ಮೇಲೆ ಇರ್ತದೆ. ಆ ನಡುವೆ ಏನು ಉಷ್ಣಾಂಶ ಹೆಚ್ಚು ಕಡಿಮೆ ಆಗ್ತದಲ್ಲ, ಅವಾಗ ಏನಾಗ್ತದೆ, ವಾತಾವರಣ ಏರುಪೇರು ಆಗಿ ಆ ಹಿಂಗಾರ ಎಲ್ಲ ಅಡಿಕೆ ಗಿಡದ ಕಪ್ಪಾಗ್ತಾ ಹೋಗ್ತದೆ. ಸೊ ಅದನ್ನು ನೀವು ತೋರಿಸಿ ಹೇಳ್ಬೋದು. ನಾವು ಇಲ್ಲಿ ನೋಡಿ ತೋರಿಸಿ ರವೀಂದ್ರ ಅವರೇ, ನೋಡಿ ಅದೆಲ್ಲ ಅದರಲ್ಲಿ ಏನಾಗೈತೆ ಅಂತ ಅಂದರೆ ಅದು ಕಪ್ಪು ತುದಿ ಆಗೈತಲ್ಲ, ಕಾಣ್ತತ್ತ? ಅದ್ರಾಗ ಸ್ವಲ್ಪ ಜೂಮ್ ಮಾಡಿ ತೋರಿಸು. ತುದಿ ಎಲ್ಲ ಬರ್ತಾ ಇಲ್ಲ, ತುದಿ ಇರೋದೆಲ್ಲ ಹಂಗೆ ನೋಡಿ ಸಾಕು. ತುದಿ ಇರೋದೆಲ್ಲ ಏನಾಗ್ತೈತಿ ಅಂತ ಅಂದರೆ ಅದೆಲ್ಲ ಹರಳೆಲ್ಲ ಉದುರ್ತದೆ, ತುದಿ ಎಲ್ಲ ಕಪ್ಪಾಗೈತೆ ನೋಡಿ. ಅದೆಲ್ಲ ಹಿಂಗೆ ಅವೆಲ್ಲ ಹರಳು ಉದುರೋದು ಕಾಣೋದು ರೋಗ. ಅದು ಅಂದರೆ ವಾತಾವರಣ ಹೆಚ್ಚು ಕಡಿಮೆ ಆದಾಗ ರೋಗ ತುತ್ತಾಗ್ತವೆ ಗಿಡಗಳು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕಾಣ್ತದೆ, ಇಲ್ಲಿ ನೋಡಿ ಕಪ್ಪಾಗೈತೆ ಅದೆಲ್ಲ ತುದಿ ಒಂದು. ಹೌದಾ? ಅಂದರೆ ಏನೋ ಫ್ರೂಟ್ ಸೆಟ್ಟಿಂಗ್ ಆಗ್ತಾಯಿತ್ತಲ್ಲ ಅದ್ರದ್ದೆಲ್ಲ ಕಪ್ಪಾಗೈತೆ. ಅದರ ನೆಕ್ಸ್ಟ್ ಬಂದರೆ ನಾವು ಇಲ್ಲಿ ನೋಡಿ, ಇಲ್ಲಿ ತೋರಿಸ್ಬೋದು, ಇಲ್ಲಿ ನೋಡಿ, ಇಲ್ಲಿ ಕಪ್ಪಾಗೈತೆ ನೋಡಿ, ಕಪ್ಪಾಗ್ತಿರ್ತದೆ. ಶಿಲೀಂಧ್ರನಾಶಕ, ಕೀಟನಾಶಕ ಇವುಗಳನ್ನು ಸಿಂಪಡಣೆ ಮಾಡಿದರೆ ನೀವು ಸ್ವಲ್ಪ ಖಂಡಿತ ಸರಿ ಹೋಗ್ತದೆ. ಇಲ್ಲಿ ಚೆನ್ನಾಗಿ ಕಾಣ್ತದೆ. ಬರ್ರಿ ರವೀಂದ್ರ ಅವರು, ಇಲ್ಲಿ ನೋಡಿ, ವಿಡಿಯೋದಾಗ ಕಾಣುತ್ತಲ್ಲ ಈಗ ನೋಡಿ, ಇದೆಲ್ಲ ರೋಗನೇ. ಇದು ನೀವು ಶಿಲೀಂಧ್ರನಾಶಕ, ಕೀಟನಾಶಕ, ಸ್ಪ್ರೆಡ್ಡಿಂಗ್ ಏಜೆಂಟ್ ಯಾವುದಾದ್ರು ಶಿಲೀಂಧ್ರನಾಶಕ ಆಗಿರ್ಬೋದು, ಅದಿದು ಅಂತ ಏನಲ್ಲ. ಇಂಥ ಹಂತದಲ್ಲಿ ಕೀಟನಾಶಕ ಯಾವುದಾದ್ರೂ ಆಗಿರ್ಬೋದು, ಮ್ಯಾಂಕೋಜೆಬ್ 75 ಆಗಿರ್ಬೋದು, ಕಾರ್ಬನ್ ಡೈಜಿಯಮ್ ಆಗಿರ್ಬೋದು, ಮೆಟಲಾಕ್ಸಿಲ್ ಆಗಿರ್ಬೋದು. ಸೊ ಅಂಥವುಗಳನ್ನು ನೀವು ಸಿಂಪಡಣೆ ಮಾಡಬೇಕು. ಇಲ್ಲಿ ನೋಡಿ, ಇದು ಈ ಕಡೆದೆಲ್ಲ ಒಣಗಿ ಹೋಗೈತೆ. ಈಗ ಅದಕ್ಕೆ ನೀವು ಔಷಧಿ ಹೊಡೆದ್ರೆ ಕಂಪ್ಲೀಟಾಗಿ ಅದು ಹಂಗೆ ಒಣಗಲ್ಲ, ನೀಟಾಗಿ ಹಿಡಿತೈತೆ ಕಾಯಿ. ಸೊ ಕೀಟನಾಶಕನ ಅಷ್ಟೇ, ಕ್ಲೋರೋಪರಿಪಸ್ ಆಗಿರ್ಬೋದು. ಸೊ ಇಂಥವುಗಳನ್ನು ನೀವು ಸಿಂಪಡಣೆ ಮಾಡಬೇಕು. ಹೇಳ್ತೀನಿ ಈಗ ಯಾವ್ಯಾವ ತೊಗೊಂಡು ಏನೇನು ಸಿಂಪಡಣೆ. ನೋಡಿ, ಮ್ಯಾಂಕೋಜೆಬ್ 75 ತೊಗೊಳ್ಳಿ, ಇಲ್ಲ ಕಾರ್ಬನ್ ಡೈಜಿಯಮ್ ತೊಗೊಳ್ಳಿ, ಕಾರ್ಬನ್ ಡೈಜಿಯಮ್ ಪ್ಲಸ್ ಮ್ಯಾಂಕೋಜೆಬ್ ತೊಗೊಳ್ಳಿ, COC ತೊಗೊಳ್ಳಿ, ಯಾವ್ದಾರ ತೊಗೊಳ್ಳಿ. 1 ಲೀಟರ್ ನೀರಿಗೆ 2 ರಿಂದ 3 ಗ್ರಾಮು ಇದು ಶಿಲೀಂಧ್ರನಾಶಕ ಸಾಕು. ಕೀಟನಾಶಕ ಅಂತ ಅಂದರೆ ಕ್ಲೋರೋಪರಿಪಾಸ್ ಆಗಿರ್ಬೋದು, 50 EC ತೊಗೊಳ್ಳಿ, 20 EC ತೊಗೊಳ್ಳಿ, ಲ್ಯಾಂಬ್ಡಾ ಸೆಲೆತ್ರಿನ್ ಆಗಿರ್ಬೋದು, 2.5 EC ತೊಗೊಳ್ಳಿ, 5 EC ತೊಗೊಳ್ಳಿ, ಮೊನೊಕೊಟೋಪಾಸ್ ತೊಗೊಳ್ಳಿ, ಯಾವ್ದಾರು ತೊಗೊಳ್ಳಿ ಕೀಟನಾಶಕ. ಅದನ್ನು 2 ರಿಂದ 3 ಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಒಂದು ಸಿಲಿಕಾನ್ ಆಕ್ಟಿವೇಟರ್ ಸ್ಪ್ರೆಡ್ಡರ್ ಗಮ್ ತೊಗೊಳ್ಳಿ. ಇವು 3 ತಗೊಂಡು ಹಿಂಗಾರಕ್ಕಷ್ಟೇ ಹೊಡೆದ್ರು ಇಂಥವುಗಳನ್ನು ಪರಿಣಾಮಕಾರಿಯಾಗಿ ನೀವು ಹತೋಟಿ ಮಾಡ್ಬೋದು. ಪ್ರತಿಯೊಬ್ಬ ರೈತರು ಈ ಟೈಮಲ್ಲಿ, ಜನವರಿ ಏನು ಎಂಡ್ ಮುಗಿತತ್ತಲ್ಲ, ಅಥವಾ ಫೆಬ್ರವರಿ, ಈ ಚಳಿಗಾಲ ಮುಗಿಯೋದ್ರೊಳಗನೆ ಸಂಪೂರ್ಣ ಬೇಸಿಗೆ ಸ್ಟಾರ್ಟ್ ಆಗುತ್ತಲ್ಲ, ಒಂದು ಸರಿ ಸಿಂಪಡಣೆ ಮಾಡಿ, ಉದುರೋದೆಲ್ಲ ಹತೋಟಿ ಬರ್ತದೆ. ಸೊ ಮತ್ತು ಪೋಷಕಾಂಶಗಳ ನಿರ್ವಹಣೆ ಆಗಲಿಲ್ಲ ಅಂತ ಅಂದರೂ ಉದುರಿ ಬೀಳ್ತದೆ. ಬಟ್ ಇಷ್ಟಾದರೆ ಅಟ್ಲೀಸ್ಟ್ ಮಾಡಿ. ಗೊಬ್ಬರ ಹೆಂಗೆ ಕೊಡ್ತೀರಿ, ಹೆಂಗೋ ಸುಧಾರಿಸ್ಕೊಂಡಿರ್ತವೆ. ಆಮೇಲೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ. ಈಗ ಏನಾಗಿತ್ತು ಅಂತ ಅಂದರೆ, ಈ ಮಾವು ಬೆಳೀತಕ್ಕಂತಹ ರೈತರು, ಮಾವಿನ ಗಿಡ ಏನು ಬೆಳಿತಿರಲ್ಲ ಅವರು, ಈಗ ಆವಾಗ ಈಗೂ ಕೂಡ ಅಂದರೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಬೆಳೆ ನೀವು ಬೆಳೆದ್ರು ಹೂ ಆಡ್ತೈತೆ, ಹೂ ಬಿಡ್ತೈತೆ ಅಂತ ಅಂದರೆ ಅದಕ್ಕೆ ನೀರು ಭಾಳ ಬೇಕು. ರೈತ ಬಾಂಧವರು ಮಾವಿನ ಗಿಡಗಳಿಗೆ ನೀರೇ ಕೊಡಲ್ಲ. ಓಕೆ, ಆದರೂ ನಮಗೆ ಫಲ ಕೊಡ್ತತೆ. ಹೆಂಗೆ ಕೊಡುತ್ತೆ ಅಂತಂದರೆ, ಹಿಬ್ಬನಿ ಬೀಳ್ತತ್ತಲ್ಲ, ಆ ಹಿಬ್ಬನಿ ನೀರನ್ನೇ ತೆಗೆದುಕೊಂಡು ಅದೇನು ಮಾಡ್ತದೆ, ಉಸಿರಾಟ ಮಾಡ್ತದೆ. ಎಲೆಗಳಿಗೆ ಡೈರೆಕ್ಟಾಗಿ ಹಿಬ್ಬನಿ ನೀರು ಬೀಳ್ತದೆ. ಅದರಿಂದ ಅದೇನು ಮಾಡ್ತದೆ, ನಿಮಗೆ ನೀರು ಕೊಡಲಿಲ್ಲ ಅಂದರೂ ಫಸಲು ಕೊಡ್ತದೆ. ಬಟ್ ಈಗ ಹಿಬ್ಬನಿನೂ ಅಷ್ಟಕ್ಕಷ್ಟೇ ಕಡಿಮೆ ಇದೆ. ಆದರೆ ಈ ಸರಿ ಬೇಗನೆ ಮಾವಿನ ಏನು ನೆನೆ ಕಾಣ್ತಾ ಇದ್ದೀವಿ, ನೀರನ್ನು ಸಾಧ್ಯವಾದರೆ ಕೊಡಿ. ಅದಕ್ಕೂ ಕೂಡ ಇದೇ ರೀತಿ ಹೂ ಉದುರ್ತಾ ಇರ್ತದೆ. ಅದಕ್ಕೆ ನೀವು ಪರ್ಟಿಕ್ಯುಲರಾಗಿ ಅಂದರೆ ಹೆಕ್ಸಾಕೊನಜಾಲ್ ತೊಗೋಬೋದು. 2 ರಿಂದ 3 ml ಪ್ರತಿ ಲೀಟರ್ ನೀರಿಗೆ. ಒಂದು ಕ್ಲೋರೋಪರಿಪಾಸ್ ತೊಗೊಳ್ಳಿ, 20 EC ತೊಗೊಳ್ಳಿ ಸಾಕು. 2 ರಿಂದ 3 ml ಪ್ರತಿ ಲೀಟರ್ ನೀರಿಗೆ. ಸಿಲಿಕಾನ್ ಬೇಸ್ಡ್ ಗಮ್ ತಗೊಳ್ಳಿ, ಅಡಿನೀರು ತೊಗೋಬೇಡಿ. ಸೊ ಅದನ್ನು ನೀವು ಸಿಲಿಕಾನ್ ಬೇಸ್ಡ್ ಒಂದು 50 ml 200 ಲೀಟ್ರಿಗೆ ಆಗ್ತದೆ. ಅದು 3 ರಿಂದ 4 ml ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ನೀವು ಸಿಂಪಡಣೆ ಮಾಡಿದರೆ ಅದರಲ್ಲೂ ಕೂಡ ಬೂದಿ ರೋಗ,
ಹರಳು ಉದುರೋದು, ಹರಳು ಕಪ್ಪಾಗೋದು, ಅಂದರೆ ಹೂವು ನಾನು ಹೇಳೋದು ಮಾವಿನ ಗಿಡದಲ್ಲಿ. ಸೊ ಇಂಥವುಗಳನ್ನು ಸಂಪೂರ್ಣ ಹತೋಟಿ ಮಾಡ್ಬೋದು. ದಯಮಾಡಿ ಇಷ್ಟಂತೂ ಸಿಂಪಡಣೆ ಮಾಡಿ, ಖಂಡಿತ ಸರಿ ಹೋಗ್ತದೆ. ಯಾವುದೇ ಬೆಳೆ ಹೂವಾಡಬೇಕಾದ್ರೆ ನೀರಿಂದು ಬಹಳ ಮಹತ್ವಪೂರ್ಣ ಆಗಿರ್ತದೆ. ನೀರನ್ನು ಚೆನ್ನಾಗಿ ಕೊಡಿ. ಬೇಸಿಗೆಯಲ್ಲಿ ನೀರು ಕೊಡೋದ್ರಿಂದ ಏನಾದರೂ ಏರುಪೇರು ಆಗ್ತದೆ? ಖಂಡಿತ ಏನೇನೂ ಆಗಲ್ಲ. ಅಡಿಕೆ ಗಿಡಕ್ಕೆ ಎಷ್ಟು ದಿನಕ್ಕೆ ನೀರು ಕೊಡ್ಬೇಕಂತ ಅಂದರೆ, ಮಣ್ಣು ಮೇಲ್ಗಡೆ ನೋಡಿದರೆ 1-2 ಇಂಚ್ ಒಣಗಲಿ, ಕೆಳಗಡೆ ತೇವಾಂಶ ಇರಬೇಕು. ಫುಲ್ಲು ಒದ್ದೆಯಾಗಿ ಸ್ಟೋರೇಜ್ ಆಗಿ ಫುಲ್ಲು ನಿಲ್ಲಂಗೆ ಮಾತ್ರ ನೀರು ಕೊಡಬೇಡಿ. ಕೆಲವು ಮಣ್ಣಿನ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವರು 3 ದಿನಕ್ಕೆ ಕೊಡ್ಬೋದು, ಕೆಲವು 8 ದಿನಕ್ಕೆ ಕೊಡ್ಬೋದು. ನೋಡಿ, ಈ ರೀತಿ ಕಳೆಗಳನ್ನು ಬೆಳೆದಿರ್ತಕ್ಕಂಥ ಪ್ರದೇಶದಲ್ಲಿ ಒಂಚೂರು ಈ ರೀತಿ ಕಳೆಯೆಲ್ಲ ಬೆಳೆದಿತ್ತಲ್ಲ, ಇಂಥ ಗಿಡಗಳಿಗೆ ನೀವು 8 ದಿನಕ್ಕೆ ಒಂದ್ಸತಿ ನೀರು ಕೊಟ್ಟರು ಮಣ್ಣಿಂದೇನು ತೇವಾಂಶ ಹೋಗಲ್ಲ. ಇದರಲ್ಲಿ ಫುಲ್ ಇರ್ತದೆ. ಫುಲ್ ನೀರು ನೆನೆಯಂಗೇನು ಫುಲ್ ಅಲ್ಲೇ ಸ್ಟೋರೇಜ್ ಆಗಂಗೆ ಕೊಡ್ತಕ್ಕಂಥದ್ದು ಏನಿರಲ್ಲ. ಆಮೇಲೆ ಇನ್ನೊಂದು ಕವಿ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅಂಗಡಿ ಇರೋದ್ರಿಂದ ರೈತರು ಬರ್ತಾರಲ್ಲ ಔಷಧಿಗಾಗಿ, ನೀರಿಂದು ಭಾಳ ಶಾರ್ಟೇಜ್ ಆಗ್ತೈತೆ ಈ ಬರೋ ದಿನಗಳು. ಅಡಿಕೆ ತೋಟ ಉಳಿಸ್ಕೊಳ್ಬೇಕಂತಂದರೆ ರೈತರು ಏನು ಮಾಡ್ಬೋದು ಅಂತಂದರೆ, ಈಗ ಒಂದು ಬೋರ್ವೆಲ್ ಕೊರೆಸ್ತೀರಿ, ಅದರಲ್ಲೂ ಅಷ್ಟೇ ನೀರು ಬರ್ತದೆ. ಇನ್ನೊಂದು ಬೋರ್ವೆಲ್ ಕೊರೆಸ್ತೀರಿ, ಅದ್ರಾಗೂ ಅಷ್ಟೇ ಬರ್ತದೆ. ಅಂದರೆ ಭೂಮಿ ಒಳಗಡೆ ನೀರೇ ಕಡಿಮೆ ಆಗ್ತಾ ಹೋದಾಗ ನೀವು ಎಷ್ಟು ಬೋರ್ವೆಲ್ ಕೊರೆಸಿದ್ರು ಇದಕ್ಕಿಂತ ಒಂದು ಅರ್ಧ ಇಂಚ್ ಜಾಸ್ತಿ ಬರುತ್ತೆ, ಮತ್ತು ಅದು ಕ್ಲೋಸ್ ಆಗ್ತದೆ. ಹೀಗೆ ಸುಮ್ಮನೆ ಅನಾವಶ್ಯಕವಾಗಿ 1-2 ಲಕ್ಷ 1.5-2 ಲಕ್ಷ ದುಡ್ಡು ಕಳ್ಕೊಂತೀರ. ಹಂಗೆ ಮಾಡೋದು ಬದಲು ನೀವು ಯಾವುದೇ ಅಡಿಕೆ ಗಿಡಕ್ಕೆ ನೀವು ನೀರನ್ನು ಕೊಡ್ತೀರಿ, ಕೊಟ್ಟಾಗ ಏನಾಗ್ತದೆ ಅದಕ್ಕೆ ಅದು ಬದುಕೋ ಲೆವೆಲಿಗೆ ಅಷ್ಟೇ ಕೊಡಿ. ಬದುಕೋ ಲೆವೆಲ್ ಹೆಂಗೆ ಅಂತಂದರೆ, ಯಾವುದೇ ಗಿಡ ಭೂಮಿ ಮೇಲೆ ಏನಾಗುತ್ತೆ ಅಂತ ಅಂದರೆ ಫುಲ್ಲು ಈಗ ಎಲೆಗಳೆಲ್ಲ ನೀರಿಲ್ಲ ಅಂತಂದರೆ ಏನಾಗ್ತೈತಿ, ಫುಲ್ಲು ಮುಳ್ಳುತ್ತದೆ. ಯಾಕೆ ಮುಳ್ಳುತ್ತೆ ಅಂತ ಅಂದರೆ ಟೊಮೆಟೊ ಅದರಲ್ಲಿ ಇರ್ತದೆ, ಅಷ್ಟು ಬಾಯಿ ತೆಗಿತದೆ. ಬಾಯಿ ತೆಗೆದಾಗ ಏನಾಗುತ್ತೆ, ನೀರನ್ನೆಲ್ಲ ತೊಗೊಂಡು ಫುಡ್ಡೆಲ್ಲ ಅಲ್ಲಿಗೆ ಬರಬೇಕಲ್ಲ, ನೀರಿನ ಜೊತೆಗೆ ಫುಡ್ಡು ಎಲ್ಲ ಬರ್ತದೆ, ಆವಾಗ ಅದು ಬದುಕ್ತದೆ. ಸೊ ನಾನು ಹೇಳೋದು ಏನಂತ ಅಂದರೆ, ನೀರು ಸ್ಟೋರೇಜ್ ಆಗಂಗೆ ಕೊಡಬಾರ್ದು. ಭಾಳ ನೀರಿನ ಕೊರತೆ ಇದ್ದಾಗ ಅದಕ್ಕೆ ಬದುಕಕ್ಕೆ ಎಷ್ಟು ಬೇಕು, ಎಷ್ಟು ಹನಿ ಬೇಕು, 1 ಲೀಟ್ರ್ 2 ಲೀಟ್ರ್ ಆ ಪರಿಸ್ಥಿತಿ ನೋಡಿ ಕೊಡಿ. ಸ್ಟೋರೇಜ್ ಆಗಂಗೆ ಕೊಡಬೇಡಿ. ಅದೇ ನೀರನ್ನು, ಬಾರ್ವಿ ನೀರನ್ನು ಯಾವುದಾದ್ರೂ ಒಂದು ಬೇರೆ ಕಡೆ ಸ್ಟೋರೇಜ್ ಮಾಡಿಬಿಟ್ಟು ಸಂಗ್ರಹಣ ಮಾಡಿ ಮತ್ತೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಬಳಸ್ಬೋದು. ಇದು ಯಾಕೆಂದರೆ ಅತ್ಯುತ್ತಮವಾದ ಒಂದು ಮಾರ್ಗದರ್ಶನ ನಾನು ಹೇಳೋದು ನಿಮಗೆ. ಸುಮ್ಮನೆ ಬೋರ್ವೆಲ್ ಬೇರೆ ಕೊರ್ಸೋದಕ್ಕಿಂತ ಅದೇ ದುಡ್ಡಲ್ಲಿ ಬೇರೆ ಕಡೆ ಸ್ಟೋರೇಜ್ ಮಾಡಿ ಗಿಡ ಎಕ್ಸಸ್ ಕೊಡ್ದಂಗೆ ಆ ನೀರನ್ನು ನಿಲ್ಸ್ಕೊಂಡ್ಬಿಟ್ಟು ಒಂದು ಎಷ್ಟು ಬೇಕಷ್ಟು ನೀರು ಕೊಟ್ಟರೆ ನಿಮಗೆ ಮತ್ತೆ ಇನ್ನೊಂದು ಸ್ವಲ್ಪ ದಿನವರೆಗೂ ಹೋಗ್ತದೆ. ನೀವೇನು ಮಾಡ್ತೀರಿ, ನೀರೈತೆ ಅನ್ಕೊಂಡು ಹೆಂಗೆ ಬೇಕಾದಂಗೆ ಸರಿಯಾಗಿ ಹೊಡಿತೀರ. ಅದು ಬರೋ ದಿನಗಳು ಏನಾಗ್ತದೆ, ಉಷ್ಣಾಂಶ 30 ಡಿಗ್ರಿಯಿಂದ ಹಿಡಿದು 40 ಡಿಗ್ರಿವರೆಗೂ ಹೋಗ್ತಾನೆ ಇರ್ತದೆ. ಭೂಮಿ ಮೇಲೆ ತೇವಾಂಶ ಎಲ್ಲ ವ್ಯಾಪರಾಟಾಗಿ ಹೋಗ್ತದೆ. ಆವಾಗ ನೀವು 1 ಎಕರೆ ಹಾಯೋ ನೀರು ಬರೀ ಅರ್ಧ ಎಕರೆಗೆ ಸಾಕಾಗಲ್ಲ. ಯಾಕಂದರೆ ಬಿಸಿಲು ಅಷ್ಟಿರ್ತದೆ ಸರೌಂಡಿಂಗ್ಸ್ ಎಲ್ಲವೂ ಕೂಡ. ಆವಾಗ ಏನಾಗ್ತದೆ, ನೀರಿಂದು ಭಾಳ ಶಾರ್ಟೇಜ್ ಆಗ್ತದೆ. ಸೊ ಹಂಗಾಗಿ ಗಿಡಗಳನ್ನು ಕಾಪಾಡ್ಕೊಳ್ಬೇಕು, ಅಡಿಕೆ ತೋಟ ಉಳಿಸ್ಕೊಳ್ಬೇಕು ಅಂತಂದರೆ ಅಂಥ ರೈತರು ಎಷ್ಟು ಬೇಕಷ್ಟು ನೀರನ್ನು ಕೊಟ್ಬಿಟ್ಟು ಉಳಿದ ನೀರನ್ನು ಒಂದು ಸ್ಟೋರೇಜ್ ಮಾಡಿ ಇಟ್ಕೊಂಡು ಮತ್ತೆ ಅದನ್ನೇ ಡಂಪ್ ಮಾಡಿ ಕೊಡ್ಬೋದು ನೀವು. ಅವಾಗೆ ಬೋರ್ವೆಲ್ಗಳು ಕೊರೆಸೋ ಅವಶ್ಯಕತೆ ಹೆಚ್ಚಾಗಿ ಇರೋದಿಲ್ಲ. ನಾನು ಹೇಳೋದು ಕೊರೆಸಲೇಬಾರ್ದಂತಲ್ಲ, ಹೆಚ್ಚು ಇರಲ್ಲ. ಅವಾಗ ಸುಮ್ಮನೆ ಅನಾವಶ್ಯಕ ದುಡ್ಡು ಹಾಕೋದು ತಪ್ತದೆ. ಇಷ್ಟು ಅತ್ಯುತ್ತಮ ಉಪಯುಕ್ತ ಮಾಹಿತಿ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಮತ್ತೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಕಾಮೆಂಟ್ ಮಾಡಿ, ಫೇಸ್ಬುಕ್ಕಲ್ಲಾಗಲಿ ಅಥವಾ ಯೂಟ್ಯೂಬ್ ಚಾನಲಲ್ಲಾಗಲಿ ಖಂಡಿತ ಹೇಳ್ತೀನಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾ ಮಂಜುನಾಥ್.